Let's turn our face to the Lord in prayer. ಪ್ರಾರ್ಥನೆಯಲ್ಲಿ ನಾವು ದೇವರ ಕಡೆಗೆ ನಮ್ಮ ಮುಖವನ್ನ ತಿರುಗಿಸಿಕೊಳ್ಳೋಣ. Most Heavenly Father, we thank you for this blessed evening time. ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. You have brought us thus far in a very good condition physically and spiritually. ಇಲ್ಲಿಯವರೆಗೆ ಸ್ವಾಮಿ ಆತ್ಮಿಕವಾಗಿ ಶಾರೀರಿಕವಾಗಿ ಉತ್ತಮವಾದಂತ ಒಂದು ಸ್ವಾಮಿ ಸ್ಥಾನದಲ್ಲಿ ನಮ್ಮನ್ನ ತಂದದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Thank you for all the participants now and hereafter. ಇಲ್ಲಿ ಭಾಗವಹಿಸುವಂತ ಎಲ್ಲ ನಿನ್ನ ಕೇಳುಗರನ್ನ ನಾವು ನಿನ್ನ ಕಾರ್ಯಗಳಿಗೆ ಒಪ್ಪಿಸಿಕೊಡ್ತೇವೆ. ಈಗ ಕೇಳುವಂತವರು ಮತ್ತು ಮುಂದೆ ಕೇಳುವಂತವರನ್ನು ಸಹ ನಿನ್ನ ಕಾರ್ಯಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. Lord, also thankful Jason for interpreting tonight's session. ಅದು ಅಷ್ಟು ಮಾತ್ರವಲ್ಲೇ ಇವತ್ತಿನ ಅಧ್ಯಯನವನ್ನ ಭಾಷಾಂತರ ಮಾಡುವಂತ ಜೇಸನ್ ಅವರನ್ನು ಸಹ ಕರ್ತನೇ ಆಶೀರ್ವದಿಸು. Help us to feel and experience your presence. ನಿನ್ನ ಪ್ರಸನ್ನತೆಯನ್ನ ಸ್ವಾಮಿ ನಾವು ಅನುಭವಿಸುವಂತೆ ಕರ್ತನೆ ನಮಗೆ ಕೃಪೆ ಮಾಡು. We ask in Jesus' name. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದವರಾಗಿದ್ದೇವೆ. Amen. Amen. ಆಮೆನ್. Well, greetings to you all in Jesus' name. I wish the Lord once again. ಮತ್ತೊಮ್ಮೆ ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸುವಂತವನಾಗಿದ್ದೇನೆ. It's a privilege for me to be this night again facing you and ministering the word of God. ಮತ್ತೊಮ್ಮೆ ನಿಮ್ಮ ಸಂಗಡ ದೇವರ ವಾಕ್ಯವನ್ನ ಸಾರುವಂತೆ ದೇವರು ಕೊಟ್ಟಂತ ಈ ಒಂದು ಸೇವೆಗಾಗಿ ನಾನು ಸ್ತೋತ್ರ ಮಾಡ್ತೇನೆ. I hope that you're enjoying all the classes that have been taken. ಇಲ್ಲಿ ತೆಗೆದುಕೊಳ್ತಾ ಇರುವಂತ ಎಲ್ಲ ಅಧ್ಯಯನದ ಕ್ಲಾಸ್ಗಳನ್ನ ನೀವು ಆನಂದಿಸ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. I understand you pray for me and also pray all the teachers. ಅದೇ ರೀತಿಯಾಗಿ ನೀವು ನನಗೋಸ್ಕರವಾಗಿ ಪ್ರಾರ್ಥಿಸಿರಿ. ಮಾತ್ರವಲ್ಲದೆ ಈ ವೇದಿಕೆಯಲ್ಲಿ ಬೋಧಿಸುವಂತ ಎಲ್ಲ ಬೋಧಕರನ್ನು ಸಹ ನೆನಪಿನಲ್ಲಿ ಇಟ್ಕೊಂಡು ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. Their prayers are very much important for each and every person who is behind the scenes. ಅಷ್ಟು ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆಯು ಪ್ರತಿಯೊಬ್ಬರಿಗೂ, ಈ ಒಂದು ವೇದಿಕೆಯ ಹಿಂದೆ ಕಾರ್ಯ ಮಾಡುವಂತ ಪ್ರತಿಯೊಬ್ಬರಿಗೂ ಸಹ ಬಹಳ ಅವಶ್ಯಕವಾಗಿದೆ. Well, we were discussing on the subject rapture. ನಾವು ಕಳೆದ ದಿನಮಾನಗಳಿಂದ ಎತ್ತಲ್ಪಡುವಿಕೆ ಎಂಬಂತ ಆ ಒಂದು ವಿಷಯದ ಮೇಲೆ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೇವೆ. And this is coming on the topic of the impending events. ಈ ಒಂದು ವಿಷಯವು ಮುಂಬರುವಂತ ಘಟನೆಗಳು ಎಂಬಂತ ಆ ಒಂದು ವಿಚಾರದ ಅಡಿಯಲ್ಲಿ, ಅಧ್ಯಯನದ ಅಡಿಯಲ್ಲಿ ಬರುವಂತ ಒಂದು ವಿಷಯವಾಗಿದೆ. We also know that the most impending event is rapture. ಈಗಾಗಲೇ ನಾವು ತಿಳಿದುಕೊಂಡ ರೀತಿಯಲ್ಲಿ ಬಹಳ ಹತ್ತಿರದಲ್ಲೇ ಶೀಘ್ರದಲ್ಲೇ ನಡೆಯಲಿಕ್ಕಿರುವಂತ ಒಂದು ಘಟನೆಯಾಗಿದೆ ಎತ್ತಲ್ಪಡುವಿಕೆ ಎಂಬಂತ ಈ ಒಂದು ಘಟನೆ. As usual, for this subject also different views and opinions and different teachings. ಈ ಒಂದು ವಿಷಯದ ಮೇಲೆಯೂ ಸಹ ಅನೇಕರಲ್ಲಿ ಅನೇಕ ವಿಧವಾದಂತ ಬೋಧನೆಗಳು, ವ್ಯಾಖ್ಯಾನಗಳು ಮತ್ತು ಭಿನ್ನಾಭಿಪ್ರಾಯಗಳು ಇರುವಂತದನ್ನ ನಾವು ಸಹಜವಾಗಿ ಕಾಣ್ತೇವೆ. And many of such views we have already discussed. ಇಲ್ಲಿರುವಂತ ಅನೇಕ ದೃಷ್ಟಿಕೋನಗಳ ಬಗ್ಗೆ ನಾವು ಈಗಾಗಲೇ ಸುದೀರ್ಘವಾಗಿ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ಅದನ್ನ ಅಧ್ಯಯನ ಮಾಡಿಕೊಂಡಿದ್ದೇವೆ. And tonight we are discussing the imminence of rapture. ಈ ರಾತ್ರಿ ವೇಳೆಯಲ್ಲಿ ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಎತ್ತಲ್ಪಡುವಿಕೆಯ ಸಂಬಂಧವಾಗಿ ಎತ್ತಲ್ಪಡುವಿಕೆಯ ಸಂಹಿತತೆಯ ಕುರಿತಾಗಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. I just want to bring to notice that when you are hearing the word imminent, there are two resembling verses or words. ಸನ್ನಿಹಿತತೆ ಎಂಬಂತ ಹೇಳುವಂತ ಈ ಒಂದು ಸಿದ್ಧಾಂತ ಬಗ್ಗೆ ನಾವು ಹೇಳುವಾಗ ಇದರ ಕುರಿತಾಗಿ ಎರಡು ಪದ ಪ್ರಯೋಗಗಳನ್ನ ನಾವು ಬಹಳ ಸಾಧಾರಣವಾಗಿ ನಾವು ಕಾಣುವಂತದ್ದುಂಟು. One of the term is immanence.
ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತ ಒಂದು ಪದವಾಗಿದೆ ಇಮಿನೆನ್ಸ್ ಎಂಬಂತದ್ದು, ಅಂದ್ರೆ ಮುಂಬರುವ ಎಂಬಂತ ಒಂದು ಅರ್ಥವನ್ನು ನೀಡುವಂತ ಒಂದು ಪದ. The meaning of the word is God's presence in the universe. ಅದರ ಅರ್ಥ ಹೀಗಿದೆ, ಅಂದ್ರೆ ಬ್ರಹ್ಮಾಂಡದಲ್ಲಿ ದೇವರ ಉಪಸ್ಥಿತಿ. That is immanence. ಇದು ಇಮಿನೆನ್ಸ್ ಅಂದ್ರೆ ಶಾಶ್ವತತೆ ಎಂಬಂತ ಪದವನ್ನ ಸೂಚಿಸುವಂತದ್ದು. Another word is eminence. ಇನ್ನೊಂದು ಪದ ಅದು ಶ್ರೇಷ್ಠತೆ ಎಂಬಂತ ಅರ್ಥವನ್ನು ಸೂಚಿಸ್ತದೆ. That means something which is important. ಅಂದ್ರೆ ಬಹಳ ಮುಖ್ಯವಾದಂತ ಅಥವಾ ಪ್ರಮುಖವಾದಂತ ಒಂದು ವಿಚಾರ ಎಂಬುದಾಗಿ. But when as regard to the rapture, the word is imminent. ಆದರೆ ಎತ್ತಲ್ಪಡುವಿಕೆಯ ಸಂಬಂಧವಾಗಿ ನಾವು ನೋಡುವಾಗ ಅದು ಶಾಶ್ವತತೆ, ಇಮಿನೆನ್ಸ್ ಎಂಬಂತ ಆ ಒಂದು ಅರ್ಥವನ್ನು ನೀಡುವಂತಹ ಪದ ಪ್ರಯೋಗವನ್ನು ನಾವು ಕಾಣ್ತೇವೆ. By the word imminence we mean that Christ could return at any time. ಈ ಪದದ ಅರ್ಥ ನಾವು ಏನು ಉದ್ದೇಶಿಸ್ತಾ ಇದ್ದೀವಿ ಅಂದರೆ ಯೇಸು ಕ್ರಿಸ್ತನು ಯಾವುದೇ ಸಮಯದಲ್ಲಿ ಆತನು ಹಿಂತಿರುಗಬಹುದು. So please do not confuse with these terms. ಆದ್ದರಿಂದ ದಯಮಾಡಿ ಈ ಒಂದು ಪದ ಪ್ರಯೋಗಗಳಲ್ಲಿ ನೀವು ಗೊಂದಲಕ್ಕೆ ಒಳಗಾಗಬಾರದು. In the scripture there are passages which tell us to be ready at all time because his return will be sudden and immediate. ಸತ್ಯವೇದದಲ್ಲಿ ನಾವು ಅನೇಕ ವೇದ ಭಾಗಗಳಲ್ಲಿ ಅಥವಾ ವಚನಗಳಲ್ಲಿ ನಾವು ಸಿದ್ಧರಾಗಿರಬೇಕು, ಅಂದ್ರೆ ಯಾವಾಗಲೂ ಎದುರು ನೋಡುತ್ತಾ ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಿರಬೇಕು ಎಂಬಂತ ಎಚ್ಚರಿಕೆಯನ್ನ ನೀಡುವಂತ ವಚನಗಳನ್ನ ನಾವು ಕಾಣ್ತೇವೆ. ಯಾಕಂದ್ರೆ ಆತನ ಬರೋಣವು ನಮಗೆ ಯಾರಿಗೂ ತಿಳಿದಿರುವಂತದಲ್ಲ. Which means his coming will be unexpected and we do not know when Christ will return. ಅಂದ್ರೆ ಆತನ ಬರೋಣವು ಅನಿರೀಕ್ಷಿತವಾಗಿರ್ತದೆ. ಆತನು ಯಾವ ಕಾಲದಲ್ಲಿ ಅಂದ್ರೆ ಯಾವ ಸಮಯದಲ್ಲಿ ಆತನು ಹಿಂತಿರುಗಿ ಬರುತ್ತಾನೆ ಎಂಬಂತ ವಿಚಾರ ನಮಗೆ ತಿಳಿದಿಲ್ಲವಾದ ಕಾರಣ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. We have many scripture reference which support this view. ಈ ಒಂದು ವಿಚಾರವನ್ನ ಅದನ್ನ ರುಜುಪಡಿಸುವುದಕ್ಕೆ ನಮಗೆ ಸತ್ಯವೇದದಲ್ಲಿ ಅನೇಕ ವಚನಗಳು ಆಧಾರವಾಗಿ ಕೊಡಲ್ಪಟ್ಟಿದೆ. At the same time, ಅದೇ ಸಮಯದಲ್ಲಿ there are certain scripture portions clearly state that some events should take place before his coming. ಆತನ ಬರೋಣಕ್ಕೆ ಮುಂಚಿತವಾಗಿ ಕೆಲವೊಂದು ಘಟನೆಗಳು ನಡೆಯಬೇಕು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆದಿರುವುದನ್ನು ಸಹ ನಾವು ನೋಡ್ತೇವೆ. So the concept of imminence is very much evident in the marriage feast passage. ಆದ್ರಿಂದ ಈ ಒಂದು ಅನಿರೀಕ್ಷಿತತೆಯ ಈ ಒಂದು ವಿಚಾರವನ್ನ ಯೇಸು ಕ್ರಿಸ್ತನು ಹೇಳಿದಂತ ಆ ಒಂದು ಮದುವೆಯ ಔತಣದ ಆ ಒಂದು ಸಮಯದಲ್ಲಿ ಬಹಳ ಪ್ರಚಲಿತವಾಗಿ ನಾವು ಅದನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. Because our Lord Jesus says the Son of Man is coming at an unexpected time. Luke 12:40. ನಾವು ನೋಡ್ತೇವೆ ಲೂಕನ ಸುವಾರ್ತೆ 12ನೇ ಅಧ್ಯಾಯ 35-40 ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಸ್ವತಃ ಹೇಳುವಂತ ಮಾತು, ಮನುಷ್ಯ ಕುಮಾರನು ಅನಿರೀಕ್ಷಿತವಾದಂತ ಸಮಯದಲ್ಲಿ ಆತನು ಬರ್ಲಿಕ್ಕಿದ್ದಾನೆ. And in Matthew 24:27 we read that the day will come suddenly. ಅಷ್ಟು ಮಾತ್ರವಲ್ಲದೆ ಮತ್ತಾಯನ ಬರೆದ ಸುವಾರ್ತೆ 24-27 ನಾವು ನೋಡುತ್ತೇವೆ, ಆ ದಿನವು ಇದ್ದಕ್ಕಿದ್ದಂತೆ ಬರುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ನುಡಿದಿರುವುದನ್ನು ನಾವು ನೋಡ್ತೇವೆ. But in the parable of the virgin there is a delay motive. ಆದರೆ ಈ ಒಂದು ಸಾಮ್ಯ ಅಂದ್ರೆ ತಲಾಂತುಗಳ ಸಾಮ್ಯದಲ್ಲಿ ನಾವು ನೋಡ್ತೇವೆ ಒಂದು ವಿಳಂಬದ ಒಂದು ಅಂಶವನ್ನ ಆ ಒಂದು ಸಾಮ್ಯದಲ್ಲಿ ನಾವು ಕಾಣ್ತೇವೆ. And that same motive is very much evident in the parable of talents, that is in Matthew 25:19.
ಅದೇ ಸಮಯದಲ್ಲಿ ಆ ಒಂದು 10 ಕನ್ಯರ ಸಾಮ್ಯ ಮತ್ತು ತಲಾಂತುಗಳ ಸಾಮ್ಯದಲ್ಲಿ ಇವೆರಡರಲ್ಲಿಯೂ ಸಹ ವಿಳಂಬದ ಒಂದು ಅನಿರೀಕ್ಷಿತದ ಸಮಯದಲ್ಲಿ ಆತನು ಬರುತ್ತಾನೆ ಎಂಬಂತ ವಿಚಾರಗಳು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿದು ಬರ್ತದೆ. But in all this, there is an emphasis on readiness. ಈ ಎಲ್ಲ ಸಾಮ್ಯಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ನಾವು ಕಾಣುವಂತ ಒಂದು ವಿಚಾರ, ನಾವು ಸಿದ್ಧರಾಗಿರ್ಬೇಕು ಅಥವಾ ಸಿದ್ಧತೆಯೊಡನೆ ಆತನನ್ನ ಎದುರು ನೋಡುವಂತವರಾಗಿರ್ಬೇಕೆಂಬಂತ ವಿಚಾರ. But no seminary degree or knowledge of the original Bible language is required to understand his words that he will come at an unexpected hour. ಆದ್ರಿಂದ ನಮಗೆ ಈ ಒಂದು ಸಂಗತಿಯನ್ನ ನಾವು ತಿಳಿದುಕೊಳ್ಳುವುದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಸೆಮಿನಾರಿ ಪದವಿ ಅಥವಾ ಬೈಬಲ್ ಕಾಲೇಜಿನಲ್ಲಿ ಹೋಗಿ ನಾವು ಪದವೀಧರರಾಗಿ ನಾವು ಇದನ್ನ ಬೇಕಾದಂತ ಒಂದು ಅಗತ್ಯತೆ ನಮಗಿಲ್ಲ. ಯಾಕಂದ್ರೆ ಈ ಎಲ್ಲ ಸಾಮ್ಯಗಳಲ್ಲಿ ನಮಗೆ ನೇರವಾಗಿ ಅಲ್ಲಿರುವಂತಹ ತಿರುಳು ಸಿದ್ಧತೆ ಎಂಬಂತ ವಿಷಯ ನಮಗೆ ಅರ್ಥವಾಗುವಂತ ವಿಚಾರವಾಗಿದೆ. No sign, warning or time schedule is required for something to take place at a time we do not expect. ಆದ್ರಿಂದ ನಾವು ನಿರೀಕ್ಷಿಸದ ಸಮಯದಲ್ಲಿ ಏನಾದರೂ ಸಂಭವಿಸುತ್ತದೆ ಎಂಬುದಾಗಿ ಯಾವುದೇ ಸೂಚನೆ ಅಥವಾ ಎಚ್ಚರಿಕೆ ಅಥವಾ ಸಮಯದ ವೇಳಾಪಟ್ಟಿಯ ಅಗತ್ಯತೆ ನಮಗಿಲ್ಲ. But since the promise is already past over 2000 years, ಯಾಕಂದ್ರೆ ಇದನ್ನ ಯೇಸು ಸ್ವಾಮಿ ಆತನ 2000 ವರ್ಷಗಳ ಹಿಂದೆ ಆತನ ನಮಗೆ ವಾಗ್ದಾನವಾಗಿ ಕೊಟ್ಟದ್ದಾಗಿದೆ. But this promise is still remain as a promise. ಆದರೆ ಇವತ್ತಿನವರೆಗೂ ಈ ಒಂದು ವಾಗ್ದಾನ ಅದು ವಾಗ್ದಾನವಾಗಿ ಉಳಿದಿದೆ, ಇನ್ನೂ ನೆರವೇರಲಿಲ್ಲ. So that the delay of his return has caused doubt, unbelief, and denial of imminence of his coming in some one, that they removed the idea of imminence altogether from their theology. ಆದ್ದರಿಂದ ಆತನ ಹಿಂದಿರುವಿಕೆ ವಿಳಂಬವು ಕೆಲವರಲ್ಲಿ ಸಂದೇಹ, ಅಪನಂಬಿಕಸ್ಥಿಕೆ ಮತ್ತು ಆತನ ಆಗಮನದ ನಿರಾಕರಣೆಯನ್ನ ಉಂಟು ಮಾಡಿದೆ. ಅವರು ತಮ್ಮ ದೈವಶಾಸ್ತ್ರದಿಂದ ಅಸಾಧಾರಣತೆಯ ಕಲ್ಪನೆಯನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದ್ದಾರೆ. But we know that the opinions or the faith or ideas of man may change, the word of God will never change. ಆದರೆ ನಮಗೆ ಗೊತ್ತಿದೆ, ಮನುಷ್ಯರ ನಂಬಿಕೆಗಳಾಗಲಿ ಅಥವಾ ಅವರ ಆಲೋಚನೆಗಳಾಗಲಿ ಅಥವಾ ಚಿಂತನೆಗಳಾಗಲಿ ಅವು ಬದಲಾಗುವಂತದ್ದಾಗಿದೆ. ಆದರೆ ದೇವರ ವಾಕ್ಯವು ಅದು ಎಂದಿಗೂ ಬದಲಾಗದಂತದಾಗಿದೆ. We are susceptible to change our own convictions as the day pass by. ದಿನಗಳು ಕಳೆದ ಹಾಗೆ ನಮಗೆ ನಾವೇ ಅನೇಕ ಬಾರಿ ಮಾಡಿಕೊಂಡಂತ ಸಿದ್ಧಾಂತಗಳಾಗ್ಲಿ ವಿಚಾರಧಾರೆಗಳಾಗ್ಲಿ ನಾವು ಅದನ್ನ ಬದಲಾಯಿಸಿಕೊಳ್ಳುತ್ತೇವೆ. But the imminence of Lord's return is not just something taught by Jesus and a doctrine taught by his disciples. ಆದರೆ ಯೇಸು ಸ್ವಾಮಿಯ ಬರೋಣವು ಕೇವಲ ಯೇಸು ಸ್ವಾಮಿ ಹೇಳಿದ ಮತ್ತು ಆತನ ಶಿಷ್ಯರು ಕಲಿಸಿದಂತ ಒಂದು ಸಿದ್ಧಾಂತವಲ್ಲ. But the people who received or heard the message really expected it at any time, which was a part of their life. ಆದರೆ ಅವರು ಇದನ್ನು ಯಾವಾಗಲೂ ಸಂಭವಿಸಬಹುದಾದದ್ದೆಂದು ನಿರೀಕ್ಷಿಸಿದರು ಮತ್ತು ಇದು ಅವರ ಜೀವನದ ಒಂದು ಭಾಗವಾಗಿತ್ತು. By reading the scripture, we understand that Paul, the apostle, expected Christ's return during his lifetime. ನಾವು ಸತ್ಯವೇದವನ್ನು ಓದುವಾಗ ನಾವು ನೋಡ್ತೇವೆ, ಅಪೊಸ್ತಲನಾದಂಥ ಪೌಲನು ತನ್ನ ಜೀವಿತ ಕಾಲದಲ್ಲಿಯೇ ಯೇಸು ಸ್ವಾಮಿ ಹಿಂದಿರುಗುತ್ತಾನೆ ಎಂಬುದಾಗಿ ಆತನು ನಿರೀಕ್ಷಿಸಿದನು ಎಂಬುದಾಗಿ ನಾವು ಓದ್ತೇವೆ. He is the one who wrote most about the second coming of Jesus Christ in New Testament. ಹೊಸ ಒಡಂಬಡಿಕೆಯಲ್ಲಿ ಅತಿ ಹೆಚ್ಚು ಬಾರಿ ಯೇಸು ಕ್ರಿಸ್ತನ ಎರಡನೇ ಆಗಮನದ ಕುರಿತಾಗಿ ಅಪೊಸ್ತಲನಾದಂಥ ಪೌಲನು ಆ ಪತ್ರಿಕೆಗಳಲ್ಲಿ ಬರೆದಿರುವುದನ್ನ ನಾವು ನೋಡ್ತೇವೆ. While writing to Romans, he states, ಅವನು ರೋಮಪುರದವರಿಗೆ ಬರೆಯುವಾಗ ಅವನು ಹೀಗೆ ಹೇಳ್ತಾನೆ, For the salvation is nearer to us now than when we first believed.
ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ, ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅವರ ಪೂರ್ಣ ಪುನಃಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು. We have it in Romans 11:12. ರೋಮಾಪುರದ ಪತ್ರಿಕೆ 11ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಇದನ್ನು ಓದ್ತೇವೆ. Your salvation is the final consummation of our salvation, or the transformation of our body, which can't mean death but resurrection. ಇಲ್ಲಿ ನಾವು ನೋಡುವಂಥದ್ದು ರಕ್ಷಣೆ ಎಂಬಂತ ವಿಚಾರ. ಆ ರಕ್ಷಣೆಯು ಅದು ನಮ್ಮ ಅಂತಿಮ ನೆರವೇರಿಕೆಯಾಗಿದೆ, ಅಥವಾ ಅದು ನಮ್ಮ ದೇಹದ ರೂಪಾಂತರವಾಗಿದೆ. ಇದು ಸಾವು ಎಂದು ಅರ್ಥವಲ್ಲ, ಆದರೆ ಇದು ಪುನರುತ್ಥಾನ ಎಂಬುದಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. We all know for salvation that's a 3-level position of salvation. ನಮ್ಗೆಲ್ಲರಿಗೂ ಗೊತ್ತಿದೆ, ರಕ್ಷಣೆ ಕುರಿತಾಗಿ ನಾವು ನೋಡುವಾಗ ಆ ರಕ್ಷಣೆಯ ಸ್ಥಾನ ಅದು 3 ಹಂತದಲ್ಲಿ ಅದನ್ನ ವಿಭಜಿಸಲಾಗಿದೆ. One is a salvation of the spirit. ಮೊದಲನೇದಾಗಿ ನಾವು ನೋಡ್ತೇವೆ ನಮ್ಮ ಆತ್ಮದ ರಕ್ಷಣೆ. That is happened once forever. ಅದು ಒಂದೇ ಸಾರಿ ಸಂಭವಿಸುವಂತದ್ದು, ಅದು ನಿತ್ಯತ್ವಕ್ಕೂ ಇರುವಂತದ್ದಾಗಿದೆ. But bodily redemption is still pending. ಆದರೆ ಶಾರೀರಿಕವಾದಂತ ವಿಮೋಚನೆಯು ಇನ್ನೂ ಬಾಕಿ ಉಳಿದಿದೆ. With that, our salvation will be complete. That will we will receive a glorified body. ಯಾವಾಗ ನಮ್ಮ ಶರೀರವು ಅದು ರಕ್ಷಣೆ ಹೊಂದುತ್ತದೋ, ಅದು ಆಗ ನಮ್ಮ ರಕ್ಷಣೆಯು ಪರಿಪೂರ್ಣವಾಗಿ ನಾವು ಮಹಿಮೆಯ ಶರೀರವನ್ನ ಹೊಂದಿಕೊಳ್ಳುತ್ತೇವೆ. This is a subject related to soteriology. I don't want to go to the subject right now. ಇದು ಸೋಟಿಯರಾಲಜಿ ಅಥವಾ ರಕ್ಷಣೆಗೆ ಸಂಬಂಧವಾದಂತಹ ಒಂದು ದೈವಶಾಸ್ತ್ರದ ಒಂದು ಪಠಣವಾಗಿದೆ. Here Paul says of salvation is not about the spiritual salvation. It's already happened. ಇಲ್ಲಿ ನಾವು ನೋಡ್ತೇವೆ, ಪೌಲನು ಇಲ್ಲಿ ಶಾರೀರಿಕವಾದಂತಹ ಒಂದು ರಕ್ಷಣೆ ಕುರಿತಾಗಿ ಆತನು ಮಾತನಾಡ್ತಾ ಇದ್ದಾನೆ. That's why Paul says that for the salvation is near. ಆದ ಕಾರಣ ಅವನು ಹೇಳ್ತಾನೆ, ಈ ಒಂದು ರಕ್ಷಣೆಯು ಬಹಳ ಹತ್ತಿರವಾಗಿದೆ. That means near future. ಅಂದ್ರೆ ಹತ್ತಿರದ ಭವಿಷ್ಯದಲ್ಲಿ. I think you understand. ನಾನು ನಂಬ್ತೇನೆ ನೀವು ಇದನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಿ ಎಂಬುದಾಗಿ. And we have in 1 Thessalonians 4:14-16. ಇದನ್ನು ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯ 14ರಿಂದ 16 ವಚನಗಳಲ್ಲಿ ನಾವು ನೋಡ್ತೇವೆ. And he says they, but we. He says not they, but we. He is using the first person plural. ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಬಳಸಿರುವಂತಹ ಪದಪ್ರಯೋಗಗಳನ್ನ ನಾವು ಗಮನಿಸುವುದಾದ್ರೆ ಅಲ್ಲಿ ಅವರು ಎಂಬಂತಹ ಪದನ ಉಪಯೋಗಿಸಲಿಲ್ಲ, ಬದಲಾಗಿ ನಾವು ಎಂಬುದಾಗಿ ಅವನು ಹೇಳ್ತಾನೆ. ಅಂದ್ರೆ ಮೊದಲ ವ್ಯಕ್ತಿಯ ಬಹುವಚನವನ್ನ ಬಳಕೆ ಮಾಡಿರೋದನ್ನ ನಾವು ನೋಡ್ತೇವೆ. We know in English grammar we means first person plural. ಇಂಗ್ಲಿಷ್ ನಲ್ಲಿ, ಆಂಗ್ಲ ಭಾಷೆಯಲ್ಲಿ, ಗ್ರಾಮರ್ ನಲ್ಲಿ, ವ್ಯಾಕರಣದಲ್ಲಿ ನಾವು ನೋಡ್ತೇವೆ ವಿ ಅಂದ್ರೆ ನಾವು ಎಂಬಂತ ಹೇಳುವಂತದ್ದು ಅದು ಬಹುವಚನವನ್ನ ಸೂಚಿಸುವಂತದ್ದಾಗಿದೆ. So here the person who is speaking is Apostle Paul. ಇಲ್ಲಿ ಮಾತನಾಡ್ತಾ ಇರುವಂತ ವ್ಯಕ್ತಿ ಅಪೊಸ್ತಲನಾದಂತ ಪೌಲನಾಗಿದ್ದಾನೆ. So here the we indicate that a possibility that he might be present in the event. ಇಲ್ಲಿ ನಾವು ಎಂಬುದಾಗಿ ಹೇಳುವಾಗ ಈ ಎತ್ತಲ್ಪಡುವಿಕೆಯ ಘಟನೆ ನಡೆಯುವಾಗ ಆ ಒಂದು ಘಟನೆಯಲ್ಲಿ ಪೌಲನೂ ಸಹ ಇರುತ್ತಾನೆ ಎಂಬಂತ ಸಾಧ್ಯತೆಯನ್ನು ಅವನು ಸೂಚಿಸಿ ಹೇಳುವಂತದ್ದಾಗಿದೆ. That is what he meant by the word using we. ಆದ ಕಾರಣ ಅವನು ಇಲ್ಲಿ ಇಂಗ್ಲಿಷ್ ನಲ್ಲಿ ನಾವು ಎಂಬಂತ ಪದಪ್ರಯೋಗವನ್ನ ಈ ವಾಕ್ಯದಲ್ಲಿ ಬಳಸಿರುವುದನ್ನು ನಾವು ನೋಡ್ತೇವೆ. At any rate, he did not think of a far distant rapture. ಏನೇ ಆಗಲಿ ಅವನು ಬಹಳ ಬಹುದೂರದ ಎತ್ತಲ್ಪಡುವಿಕೆಯ ಬಗ್ಗೆ ಅವನು ಯೋಚಿಸಲಿಲ್ಲ. Since the time is unknown, he was no other option but to expect it an imminence. ಯಾಕಂದ್ರೆ ಸಮಯವು ಅವನಿಗೆ ಸರಿಯಾಗಿ ತಿಳಿದಿಲ್ಲದೆ ಇದ್ದಂತ ಕಾರಣದ ನಿಮಿತ್ತವಾಗಿ ಅವನು ಸನ್ನಿಹಿತವಾಗಿದೆ ಎಂದು ನಿರೀಕ್ಷಿಸುವುದನ್ನು ಬಿಟ್ಟು
ಅವನಿಗೆ ಬೇರೆ ಯಾವ ಒಂದು ಆಯ್ಕೆ ಇರಲಿಲ್ಲ. So this is applicable to all the believers of all ages to contemplate the rapture at any moment, because it is not the timing but the coming is more important. ಆದ್ರಿಂದ ಎಲ್ಲಾ ವಯಸ್ಸಿನ ವಿಶ್ವಾಸಿಗಳು ಅನ್ವಯಿಸುವಂತ ಒಂದು ವಿಚಾರ, ಈ ವಿಚಾರ ಅದೇನಂತಂದ್ರೆ ಯಾವುದೇ ಕ್ಷಣದಲ್ಲಿ ಎತ್ತಲ್ಪಡುವಿಕೆಯು ಸಂಭವಿಸುವಂತದಾಗಿದೆ. ಆದ್ರಿಂದ ಆತನ ಬರೋಣದ ಸಮಯವು ವಲ್ಲ ಪ್ರಾಮುಖ್ಯ, ಆದರೆ ಆತನ ಬರೋಣವು ಹೆಚ್ಚು ಪ್ರಾಮುಖ್ಯವಾಗಿದೆ. So we must note that imminence does not mean soon. ಆದ್ರಿಂದ ಸನ್ನಿಹಿತತೆ ಎಂಬುದಾಗಿ ನಾವು ಹೇಳುವಾಗ ಅದು ಬೇಗನೆ ಸಂಭವಿಸಬೇಕೆಂಬುದಾಗಿ ನಾವು ಸೂಚಿಸ್ತಾ ಇಲ್ಲ. Some people take the word imminence as soon, immediately. ಕೆಲವರು ಈ ಒಂದು ಪದವನ್ನ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಸನ್ನಿಹಿತತೆ ಅಂದ್ರೆ ಅದು ಬೇಗನೆ ನಡೆಯುವಂತ ಒಂದು ಸಂಭವ ಎಂಬುದಾಗಿ ಅಂದ್ಕೊಳ್ತಾರೆ. It does not mean immediate, but it means sure. He will come at any time. ಅದು ಈಗಲೇ ತತ್ಕ್ಷಣವೇ ನಡೆಯುತ್ತದೆ ಎಂಬುದಾಗಿ ಅರ್ಥವಲ್ಲ, ಬದಲಾಗಿ ಅದು ಖಂಡಿತವಾಗಲೂ ಈ ಘಟನೆ ಸಂಭವಿಸಿತು ಎಂಬುವಂತ ಅರ್ಥವನ್ನು ನೀಡುವಂತದಾಗಿದೆ. So far it didn't take place. ಇಲ್ಲಿಯವರೆಗೆ ಈ ಒಂದು ಘಟನೆ ಇನ್ನೂ ನಡೆಯಲಿಲ್ಲ. But when it happens, it will be imminent. ಆದರೆ ಈ ಘಟನೆ ನಡೆಯುವಾಗ ಇದು ಒಂದು ಅನಿರೀಕ್ಷಿತವಾದಂತ ಅಂದ್ರೆ ಸನ್ನಿಹಿತವಾಗಿ ನಡೆಯುವಂತ ಒಂದು ಸಂಭವವಾಗಿರುತ್ತದೆ. So when he writes to the Corinthians, he emphasizes. ಇದನ್ನ ಮತ್ತೆ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಮತ್ತೆ ಇದನ್ನ ಬಹಳಷ್ಟು ಒತ್ತಿ ಹೇಳುವುದನ್ನ ನಾವು ನೋಡ್ತೇವೆ. For the trumpet will sound and the dead will be raised. ಕಡೆಯ ತುತ್ತೂರಿ ಧ್ವನಿಯಾಗುವಾಗ ನಾವು ನೋಡ್ತೇವೆ, ನಾವೆಲ್ಲರೂ ಎದ್ದುತ್ತೇವೆ, ಅಂದ್ರೆ ಸತ್ತವರು ಎಬ್ಬಿಸಲ್ಪಡುವರು ಎಂಬುದಾಗಿ ಅಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. ಮತ್ತು ನಾವು ಮಾರ್ಪಾಡುವುದನ್ನ ಅವನಲ್ಲಿ ಸೂಚಿಸುವುದನ್ನು ನಾವು ನೋಡ್ತೇವೆ. The dead will be raised imperishable and we shall be changed. 1 Corinthians 15:52. 1 ಕೊರಿಂಥ 15:52 ನಾವು ನೋಡುವ ಹಾಗೆ ತುತ್ತೂರಿಯು ಊದುವಾಗ ಸತ್ತವರು ಎಬ್ಬಿಸಲ್ಪಡುತ್ತಾರೆ ಮತ್ತು ನಾವು ಮಾರ್ಪಡುವೆವು. So some scholars argue that though Paul in his early stages of Christianity believed in imminent return, ಕೆಲವು ವಿದ್ವಾಂಸರು ಪೌಲನ ಆ ಒಂದು ಕ್ರೈಸ್ತತ್ವದ ಆರಂಭಿಕ ಹಂತದಲ್ಲಿ ಸನ್ನಿಹಿತವಾದ ಹಿಂತಿರುಗುವಿಕೆಯನ್ನ ನಂಬಿದರು. ನಂತರ ಅವನು ತನ್ನ ಮರಣವನ್ನು ಎದುರು ನೋಡುತ್ತಿದ್ದೇನೆ ಹೊರತು ಎತ್ತಲ್ಪಡುವುದನ್ನಲ್ಲ ಎಂದು ತನ್ನ ಅಂತಿಮ ಗತಿಶಾಸ್ತ್ರವನ್ನು ಬದಲಾಯಿಸಿದನು ಎಂಬುದಾಗಿ ವಾದಿಸ್ತಾರೆ. So during the early stage of Christianity or of Paul's life, his eschatology has been changed to another form. ಅದರಿಂದ ಅವನ ಆ ಒಂದು ಪ್ರಾರಂಭಿಕವಾದಂತ ಆತನ ಆ ಒಂದು ಅಂತಿಮ ಗತಿಶಾಸ್ತ್ರದಲ್ಲಿ ಅವನು ತನ್ನ ನಿಲುವನ್ನ ತದನಂತರ ಅವನು ಬದಲಾಯಿಸಿದನು ಎಂಬುದಾಗಿ ಅವರು ವಾದ ಮಾಡ್ತಾರೆ. So he was looking for the death, not for rapture. This is the argument of some scholars. ಇದು ಕೆಲವು ವಿದ್ವಾಂಸರ ಒಂದು ವಾದವಾಗಿದೆ. ಅಂದ್ರೆ ಪೌಲನು ಈ ಒಂದು ಎತ್ತಲ್ಪಡುವಿಕೆಯ ಸಂಬಂಧವಾಗಿ ಅವನು ತನ್ನ ಮರಣವನ್ನೇ ಎದುರು ನೋಡುತ್ತಾ ಇದ್ದಾನೆ ಹೊರತು ಬದಲಾಗಿ ಅವನು ಜೀವಂತವಾಗಿ ಅವನು ಎತ್ತಲ್ಪಡುವಂತದನ್ನ ಅವನು ನಿರೀಕ್ಷಿಸಿರಲಿಲ್ಲ ಎಂಬುದಾಗಿ ಅವರು ವಾದ ಮಾಡ್ತಾರೆ. So they argue that his eschatology has been changed with the pass of time. ಅವ್ರು ಹೇಳ್ತಾರೆ, ಆ ಸಮಯವು ಅಥವಾ ಕಾಲವು ಕಳೆದ ಹಾಗೆ ಪೌಲನು ತನ್ನ ಅಂತಿಮ ಗತಿ ಶಾಸ್ತ್ರದ ನಿಲುವನ್ನ ಅವನು ಬದಲಾಯಿಸಿಕೊಂಡನು ಎಂಬುದಾಗಿ ಅವರು ವಾದ ಮಾಡ್ತಾರೆ. In fact, he was encouraging believers for looking for the return of the Lord rather than their own death by saying, we are of good courage and we would rather be away from the body
and at home with the Lord. 2 Corinthians 5:8. ನಾವು ನೋಡ್ತೇವೆ ಪೌಲನು ತನ್ನ ಸ್ವಂತ ಮರಣಕ್ಕಿಂತ ಅವನು ಕ್ರಿಸ್ತನ ಬರೋಣವನ್ನ ಎದುರು ನೋಡುವಂತೆ ಅವನ ಎಲ್ಲ ವಿಶ್ವಾಸಗಳಿಗೆ ಅವನು ಪ್ರೋತ್ಸಾಹಿಸಿದನ್ನ ನಾವು ನೋಡ್ತೇವೆ. ಇದನ್ನ ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿರುವುದೇ ಉತ್ತಮವೆಂದು ಎಣಿಸುತ್ತೇವೆ ಎಂಬುದಾಗಿ ಪೌಲನು 2 ಕೊರಿಂಥ 5ನೇ ಅಧ್ಯಾಯ 8ನೇ ವಚನದಲ್ಲಿ ಅವನು ಬರೆಯುವುದು ನಾವು ನೋಡ್ತೇವೆ. So his eschatology is not changed, but he's become very strong about the immediate or imminent appearance of Jesus at his rapture. ಆದ ಕಾರಣ ಈ ವಚನದ ಮೂಲಕವಾಗಿ ನಾವು ತಿಳ್ಕೊಳ್ಳುವುದೇನೆಂದ್ರೆ ಆತನ ಅಂತಿಮ ಗತಿಶಾಸ್ತ್ರದ ನಿಲುವು ಬದಲಾಗಿ ಇನ್ನೂ ದೃಢವಾಗಿ ಅವನು ನಂಬಿದನು. ಅಂದ್ರೆ ಯೇಸು ಕ್ರಿಸ್ತನ ಬರೋಣವು ಅದು ಸನ್ನಿಹಿತವಾಗಿರುವಂತ ಒಂದು ಘಟನೆ ಆಗಿದೆ. ಆದ್ದರಿಂದ ನಾವು ಧೈರ್ಯವುಳ್ಳವರಾಗಿದ್ದು ನಾವು ನಮ್ಮ ಮರಣವನ್ನ ಎದುರು ನೋಡುವಂತವರಾಗಿರಬಾರದು, ಬದಲಾಗಿ ಈ ದೇಹದಲ್ಲಿದ್ದುಕೊಂಡೇ ನಾವು ಕ್ರಿಸ್ತನ ಬಳಿಯಲ್ಲಿ ಎತ್ತಲ್ಪಡುತ್ತೇವೆ ಎಂಬಂತ ಒಂದು ನಿರೀಕ್ಷೆನ ಹೊಂದಿದವರಾಗಿರ್ಬೇಕೆಂಬಂತ ವಿಚಾರವನ್ನ ಅವನು ರುಜುಪಡಿಸುವುದನ್ನು ನಾವು ನೋಡ್ತೇವೆ. So there is no chance to embrace that idea of scholars. ಆದ್ರಿಂದ ಇಲ್ಲಿ ವಿದ್ವಾಂಸರು ಕೆಲವು ವಾದಗಳನ್ನ ಮಂಡಿಸುವಂತ ಈ ಒಂದು ವಾದಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಅದನ್ನ ನಾವು ಪರಿಗಣನೆಗೆ ತರುವುದಕ್ಕೆ ಯಾವುದೇ ರೀತಿಯಾದಂತಹ ವಾಕ್ಯಾಧಾರಗಳು ನಮಗೆ ಲಭಿಸುವುದಿಲ್ಲ. Because in the first epistle in 1 Corinthians 5:7 he already wrote to them, as you wait for the revealing of God Jesus Christ. ಈಗಾಗಲೇ ನಾವು ನೋಡ್ತೇವೆ 1 ಕೊರಿಂಥ 1ನೇ ಅಧ್ಯಾಯ 7ನೇ ವಚನದಲ್ಲಿಯೂ ಸಹ ಪೌಲನು ಅಲ್ಲಿ ಆಗಲೇ ಬರೆದಿರುವ ಹಾಗೆ ಹೀಗೆ ನಾವು ಯಾವ ಕೃಪಾವರದಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷೆಯನ್ನು ಎದುರು ನೋಡುತ್ತಾ ಇದ್ದೀರಿ ಎಂಬಂತ ವಿಚಾರವನ್ನು ಅಲ್ಲಿಯೂ ಸಹ ಬರೆಯುವುದನ್ನು ನಾವು ನೋಡ್ತೇವೆ. He did not say they, that is those belonging to the future, but we, that he is himself and those who are alive at that time. ಅಲ್ಲಿ ಗಮನಿಸಬೇಕು, ಆ ವಚನದಲ್ಲಿ ಪೌಲನು ಅವರು ಅಂದ್ರೆ ಭವಿಷ್ಯದಲ್ಲಿ ಸೇರುವವರ ಬಗ್ಗೆ ಅವನು ಹೇಳಲಿಲ್ಲ, ಬದಲಾಗಿ ನಾವು ಅಂದ್ರೆ ಅವನ ಮತ್ತು ಅವನ ಕಾಲ ಸಮಯದಲ್ಲಿ ಜೀವಿತವಾಗಿರುವಂತಹ ವಿಶ್ವಾಸಿಗಳನ್ನ ಉದ್ದೇಶಿಸಿಕೊಂಡು ಈ ವಚನದಲ್ಲಿ ಅವನು ಬರೆಯುವುದನ್ನು ನಾವು ನೋಡ್ತೇವೆ. Apostle Paul is again conveying the same idea to Philippians. ಇದೇ ವಿಚಾರಧಾರೆಯನ್ನ ಮತ್ತೊಮ್ಮೆ ಅವನು ಅದನ್ನ ಪುನರಾವರ್ತಿಸಿಕೊಂಡು ಫಿಲಿಪ್ಪಿಯರಿಗೂ ಸಹ ಅವನು ಇದನ್ನ ತಿಳಿಸುವುದನ್ನು ನಾವು ನೋಡುತ್ತೇವೆ. For our commonwealth is in heaven, and from it we await a Savior. ಕರ್ತನಾದಂತ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಅಂದರೆ ಪರಲೋಕದಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ ಎಂಬುದನ್ನು ಅವನು ಹೇಳ್ತಾನೆ. The Lord Jesus is who will change our lowly body to be like his glorious body by the power which enabled him even to subject all things to himself. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸ್ವಾರೂಪ್ಯವಾಗುವಂತೆ ಆತನು ಮಾಡುವಾತನಾಗಿದ್ದಾನೆ. Here also he uses the term we and our and not they or them. ಇಲ್ಲಿಯೂ ಸಹ ಈ ವಚನದಲ್ಲಿಯೂ ಸಹ ನಾವು ನೋಡ್ತೇವೆ ಪೌಲನು ನಾವು ಮತ್ತು ನಮ್ಮ ಎಂಬಂತ ಪದಗಳನ್ನ ಬಳಸುತ್ತಾನೆ ಹೊರತು ಅವರು ಅಥವಾ ಅವರು ಎಂಬಂತ ಪದವನ್ನ ಅವನು ಬಳಸ್ತಾ ಇಲ್ಲ. So remember that death does not change a body, but resurrection and transformation do. ನೆನಪಿಟ್ಕೊಳ್ಬೇಕು, ಸಾವು ನಮ್ಮ ದೇಹವನ್ನ ಬದಲಾಯಿಸುವುದಿಲ್ಲ, ಆದರೆ ಪುನರುತ್ಥಾನ ಮತ್ತು ರೂಪಾಂತರ ಅಂದ್ರೆ ಮಾರ್ಪಾಟು ನಮ್ಮ ದೇಹವನ್ನ ಬದಲಾಯಿಸುವಂತದ್ದಾಗಿದೆ. Romans 13:11-14 clearly points. ರೋಮಪುರದ ಪತ್ರಿಕೆ 13ನೇ ಅಧ್ಯಾಯ 11ರಿಂದ 14ನೇ ವಚನದಲ್ಲಿ ಇದು ಬಹಳ ಸ್ಪಷ್ಟವಾಗಿ ನಾವು ಅದನ್ನ the nearness of the day.
ಆ ದಿನದ ಸಾಮೀಪ್ಯವನ್ನ ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ಸೂಚಿಸಿರುವುದನ್ನು ನಾವು ನೋಡ್ತೇವೆ. When Christ, who is our life, appears, then you will also appear with him in glory. Colossians 3:4. ಮತ್ತೆ ನಾವು ನೋಡ್ತೇವೆ ಕೊಲೋಸ ಪತ್ರಿಕೆ 3:4 ಸಹ ನಾವು ನೋಡುತ್ತೇವೆ, ಕ್ರಿಸ್ತನು ಆತನು ಪ್ರತ್ಯಕ್ಷನಾಗುವಾಗ ನಾವೆಲ್ಲರೂ ಮಾರ್ಪಾಟ ಹೊಂದುತ್ತೇವೆ. ಅಂದ್ರೆ ಆತನ ಸಮಸ್ತವನ್ನು ಸಂಪೂರ್ಣ ಮಾಡುವ ನಾವು ಆತನ ಜನರಾದಂತ ನಾವು ಮಾರ್ಪಾಟು ಹೊಂದುತ್ತೇವೆ ಎಂಬುದನ್ನು ನಾವು ಓದ್ತೇವೆ. It clearly shows Paul's strong stand on the imminence of the rapture. ಇಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ಈ ಒಂದು ಎತ್ತಲ್ಪಡುವಿಕೆಯು ಸನ್ನಿಹಿತತೆಯನ್ನ ಅಂದ್ರೆ ಅದರ ಅನಿರೀಕ್ಷಿತತೆಯನ್ನ ಬಹಳ ಗಟ್ಟಿಯಾಗಿ ಅವನು ಅದನ್ನ ಒತ್ತಿ ಹೇಳುವುದನ್ನ ನಾವು ನೋಡುತ್ತೇವೆ. He has never changed his stand. ಪೌಲನು ಯಾವತ್ತೂ ಕೂಡ ಅವನ ನಿಲುವನ್ನ ಎತ್ತಲ್ಪಡುವಿಕೆಯ ಕುರಿತಾಗಿರುವಂತಹ ಆತನ ನಿಲುವನ್ನ ಆತನು ಬದಲಾಯಿಸಿಕೊಳ್ಳಲಿಲ್ಲ. Again, another apostle Peter, he emphasizes that the end of all things is at hand. ಮತ್ತೆ ನಾವು ನೋಡ್ತೇವೆ ಅಪೊಸ್ತಲನಾದಂತ ಪೇತ್ರನು ಸಹ ಒತ್ತಿ ಹೇಳುವುದನ್ನು ನಾವು ನೋಡ್ತೇವೆ, ಎಲ್ಲದರ ಅಂತ್ಯವು ಸಮೀಪದಲ್ಲಿದೆ. 1 ಪೇತ್ರ 4:7 ವಚನದಲ್ಲಿ ನಾವು ನೋಡ್ತೇವೆ. And further he says that therefore, beloved, since you wait for those, be zealous to be found by him without spot or blemish and at peace. ಮತ್ತು ಇದಲ್ಲದೆ ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡ್ರಿ ಎಂಬುದಾಗಿ 2 ಪೇತ್ರ 3:14 ವಚನದಲ್ಲಿ ಪೇತ್ರನು ಬರೆಯುವುದನ್ನು ನೋಡ್ತೇವೆ. So from the scriptures we understand his coming is, or rather his rapture is imminent. ಅದರಿಂದ ಈ ಎಲ್ಲ ಸತ್ಯವೇದ ಭಾಗಗಳಿಂದ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತಹ ವಿಚಾರ, ಯೇಸು ಕ್ರಿಸ್ತನ ಬರೋಣವು ಅದು ಅನಿರೀಕ್ಷಿತವಾಗಿದೆ, ಅಂದ್ರೆ ಸನ್ನಿಹಿತವಾಗಿದೆ ಎಂಬಂತ ವಿಚಾರ. The teaching of Jesus, ಯೇಸು ಕ್ರಿಸ್ತನ ಬೋಧನೆಯು, Paul and the writer of Hebrew, ಪೌಲನು ಮತ್ತು ಹಿಬ್ರಿಯ ಪತ್ರಿಕೆಯ ಬರಹಗಾರನು, is absolutely clear that he would return at any time. ಬಹಳ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ಅದೇನಂದ್ರೆ ಆತನ ಸಮಯವು, ಬರೋಣದ ಸಮಯವು ಬಹಳ ಸಮೀಪವಾಗಿದೆ ಎಂಬಂತ ವಿಚಾರ. Again, in the book of Revelation, it is revealed that the time is near. ಮತ್ತೆ ಪ್ರಕಟಣೆ ಪುಸ್ತಕ 22:10 ಸಹ ನಾವು ಈ ಒಂದು ವಿಚಾರವನ್ನ ನೋಡ್ತೇವೆ, ಅಂದ್ರೆ ಸಮಯವು ಬಹಳ ಸಮೀಪವಾಗಿದೆ. And our Lord repeats, ಮತ್ತು ಯೇಸು ಕ್ರಿಸ್ತನು ಈ ಒಂದು ವಿಚಾರವನ್ನ ಮತ್ತೆ ಪುನರಾವರ್ತಿಸುವುದನ್ನ ನಾವು ನೋಡ್ತೇವೆ. I am coming quickly. ನಾನು ಬೇಗನೆ ಬರುತ್ತೇನೆ. The word quickly is the translation of the Greek term takwa. ತಕ್ವಾ ಎಂಬಂತ ಗ್ರೀಕ್ ಮೂಲ ಭಾಷೆಯ ಪದದಿಂದ ತ್ವರಿತ ಎಂಬಂತ ಅಥವಾ ಬೇಗನೆ ಎಂಬಂತ ವಾಕ್ಯ ಪ್ರಯೋಗವನ್ನ ನಾವು ನೋಡುತ್ತೇವೆ. Which means quickly or shortly or without delay, soon or by surprise, suddenly, readily, etc. ಈ ಒಂದು ಮೂಲ ಭಾಷೆಯ ಪದ ಅರ್ಥ ವಿವರಣೆ ಹೀಗಿದೆ: ಒಂದು ತ್ವರಿತ, ಶೀಘ್ರದಲ್ಲೇ, ವಿಳಂಬವಿಲ್ಲದೆ, ಬೇಗನೆ ಅಥವಾ ಇದ್ದಕ್ಕಿದ್ದಂತೆ ಎಂಬಂತ ಅರ್ಥವನ್ನು ಕೊಡುವಂತದಾಗಿದೆ. So to reject the imminence of rapture and claim belief in the Bible is logically impossible. ಆದ ಕಾರಣ ಎತ್ತಲ್ಪಡುವಿಕೆಯ ಅಸಾಧಾರಣತೆಯನ್ನ ತಿರಸ್ಕರಿಸುವುದು ಮತ್ತು ಸತ್ಯವೇದದಲ್ಲಿ ನಂಬಿಕೆ ಇಡುವುದು ತಾರ್ಕಿಕವಾಗಿ ಅಸಾಧ್ಯ. So imminence does not mean soon, immediately, but it means that an unexpected time, at any moment. ಆದ್ರಿಂದ ಸಂಹಿತತೆ ಎಂಬಂತ ನಾವು ಹೇಳುವಂತ ಈ ಒಂದು ವಿಚಾರ, ಇದರ ಅರ್ಥ ಅದು ಬೇಗನೆ ಅಥವಾ
ಹತ್ತಿರದಲ್ಲೇ ಸಂಭವಿಸುತ್ತದೆ ಎಂಬುದಾಗಿ ಅಲ್ಲ, ಬದಲಾಗಿ ಈ ಒಂದು ಘಟನೆ ಖಂಡಿತವಾಗಲೂ ಅದು ನಡೆಯುತ್ತದೆ, ಸಂಭವಿಸುತ್ತದೆ ಎಂಬುದಾಗಿದೆ. Because most of us are confused that when Jesus said that I'm coming quickly, that might not happen. ಯಾಕಂದ್ರೆ ಅನೇಕರು ಗೊಂದಲಗೊಳಕ್ಕಾಗ್ತಾರೆ. ಅದೇನಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತು, ನಾನು ಬೇಗನೆ ಬರ್ತೇನೆ ಎಂಬುದಾಗಿ ಹೇಳಿದ್ರು. ಆದ ಕಾರಣ ಆತನು ಬರೋಣವು ಬಹಳ ಬೇಗವಾಗಿ ಶೀಘ್ರವಾಗಿ ನಡೆಯುತ್ತದೆ ಎಂಬುದಾಗಿ ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. So Jesus said it and the apostles taught it. ಯೇಸು ಸ್ವಾಮಿ ಅದನ್ನ ಹೇಳಿದನು, ಅದೇ ರೀತಿಯಾಗಿ ಅಪೊಸ್ತಲರು ಅದನ್ನ ತಮ್ಮ ಶಿಷ್ಯರಿಗೆ ಬೋಧಿಸಿದರು. And because of that they thought that he will come in their time. ಆದ ಕಾರಣ ಶಿಷ್ಯರೆಲ್ಲರೂ ಅವರು ನಂಬಿದರು, ಅವರ ಕಾಲ ಸಮಯದಲ್ಲಿಯೇ ಯೇಸು ಸ್ವಾಮಿ ಆತನು ಹಿಂತಿರುಗಿ ಬರ್ತಾನೆ ಎಂಬುದಾಗಿ ಅವರು ನಂಬಿದರು. For the study of the scripture we understand that imminence mean at any time. ಆದರೆ ಸತ್ಯವೇದವನ್ನ ನಾವು ಸುದೀರ್ಘವಾಗಿ ನಾವು ಅಧ್ಯಯನ ಮಾಡುವಾಗ ನಮ್ಗೆ ಅರ್ಥ ಮಾಡಿಕೊಳ್ಳುವಂತ ಒಂದು ಸಂಗತಿ, ಈ ಒಂದು ಸನ್ನಿಹಿತತೆ ಅದು ಬೇಗನೆ ನಡೆಯುವಂತ ವಿಚಾರವಲ್ಲ, ಬದಲಾಗಿ ಅದು ಖಂಡಿತವಾಗಲೂ ನಡೆಯುತ್ತದೆ ಎಂಬಂತ ವಿಚಾರವಾಗಿದೆ. So during this period everything will happen according to God's plan. ಅದರಿಂದ ಈ ಒಂದು ಕಾಲ ಸಮಯದಲ್ಲಿ ನಡೆಯುವಂತ ಎಲ್ಲ ಘಟನೆಗಳು ಅದು ದೇವರು ಮುಂದಾಲೋಚನೆಯಂತೆ ನಿಯೋಜಿಸಿದ ಹಾಗೆ ನಡೆಯುವಂತಹ ಘಟನೆಗಳಾಗಿರುತ್ತವೆ. But in between all these happenings, this rapture will happen imminently. ಆದರೆ ಈ ಘಟನೆಗಳೆಲ್ಲವೂ ಸಂಭವಿಸುವಾಗ ಆ ಒಂದು ಘಟನೆಗಳಲ್ಲಿ ಈ ಒಂದು ಎತ್ತಲ್ಪಡುವಿಕೆಯ ಒಂದು ಘಟನೆಯೂ ಸಹ ನಡೆಯುತ್ತದೆ. ಯಾಕಂದ್ರೆ ಎತ್ತಲ್ಪಡುವಿಕೆಯು ಅನಿರೀಕ್ಷಿತವಾಗಿ ಸನ್ನಿಹಿತವಾಗಿ ನಡೆಯುವಂತ ಒಂದು ಸಂಭವವಾಗಿದೆ. That's why we are exhorted or want to be ready always. ಆದ್ರಿಂದ ನಾವು ಎಚ್ಚರಿಸಲ್ಪಡ್ತಾ ಇದ್ದೇವೆ, ನಾವು ಯಾವಾಗಲೂ ಸಿದ್ಧರಾಗಿ ಆತನ ಬರೋಣಕ್ಕೋಸ್ಕರವಾಗಿ ಎದುರು ನೋಡುವಂತವರಾಗಿರಬೇಕೆಂಬಂತ ಕರೆಯನ್ನು ನಮಗೆ ಕೊಡುವಂತದಾಗಿದೆ. Next we are moving to the other topic, that is the sign of rapture. ಮುಂದಿನ ಒಂದು ವಿಷಯ ನಾವು ಮುಂದೆ ಸಾಗ್ತಾ ಇದ್ದೇವೆ, ಅದು ಎತ್ತಲ್ಪಡುವಿಕೆಯ ಸೂಚನೆ. So we have seen that rapture is imminent. ನಾವು ಈಗಾಗಲೇ ನೋಡಿಕೊಂಡ ಹಾಗೆ ಎತ್ತಲ್ಪಡುವಿಕೆಯು ಅನಿರೀಕ್ಷಿತವಾಗಿದೆ, ಅದು ಯಾವಾಗ ಬೇಕಾದರೂ ಸಂಭವಿಸಬಹುದು. So it may happen even tonight or this time, at this moment. ಈ ಗಳಿಗೆಯಲ್ಲಿ ಅಥವಾ ಈ ರಾತ್ರಿಯಲ್ಲೇ ಎತ್ತಲ್ಪಡುವಿಕೆಯು ನಡೆಯಬಹುದು. So the time is not important, but the coming is important. ಅದರಿಂದ ಸಮಯವು ಪ್ರಾಮುಖ್ಯವಲ್ಲ, ಆದರೆ ಈ ಘಟನೆ ಸಂಭವಿಸುತ್ತದೆ, ಅದು ಬಹಳ ಪ್ರಾಮುಖ್ಯವಾದ. So he is coming. ಆದ್ದರಿಂದ ಆತನು ಬರಲಿಕ್ಕಿದ್ದಾನೆ. And when he said it is yes. ಆತನು ಹೇಳಿದ ಹಾಗೆ ಅಕ್ಷರಿಕವಾಗಿ ನಡೆಯುವಂತದ್ದಾಗಿರುತ್ತದೆ. Now many of the good believers are confused of the signs for rapture. ಅನೇಕ ಒಳ್ಳೆ ವಿಶ್ವಾಸಿಗಳು ಸಹ ಈ ಎತ್ತಲ್ಪಡುವಿಕೆಯ ಸೂಚನೆಯ ಬಗ್ಗೆ ಅವರು ಗೊಂದಲಕ್ಕೆ ಒಳಗಾಗ್ತಾರೆ. Almost all evangelicals agree that the time of Christ's return is unknown. ಎಲ್ಲ ಇವಾಂಜಲಿಕಲ್ ಸಭೆಗೆ ಅಥವಾ ಪಂಗಡಕ್ಕೆ ಸೇರಿಕೊಂಡಂತವರು ಒಂದೇ ಮನಸ್ಸಿನಲ್ಲಿ ಅವರು ಒಪ್ಪಿಕೊಳ್ಳುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಎತ್ತಲ್ಪಡುವಿಕೆಯ ಸಂಭವ ಅಥವಾ ಒಂದು ಘಟನೆಯ ಸಮಯ ಯಾವಾಗಲೂ ಅದು ಯಾರಿಗೂ ಗೊತ್ತಿಲ್ಲ ಅಥವಾ ಅದು ನಿಗದಿಪಡಿಸಲಾಗಲಿಲ್ಲ ಎಂಬಂತ ವಿಚಾರವನ್ನು ಒಪ್ಪಿಕೊಳ್ತಾರೆ. The time of his coming is not only unknown, but it is unknowable. ಅದು ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೂ ಇಲ್ಲ, ಮಾತ್ರವಲ್ಲದೆ ಅದು ಯಾರಿಗೂ ಆ ಒಂದು ಸಮಯದ ಬಗ್ಗೆ ತಿಳುವಳಿಕೆ ಇಲ್ಲ. For regarding the signs, there are disagreements. ಆದರೆ ಸೂಚನೆಗಳ ಕುರಿತಾಗಿ, ಅಂದ್ರೆ ಎತ್ತಲ್ಪಡುವಿಕೆಗೆ ಸಂಬಂಧವಾಗಿ ಇರುವಂತಹ ಸೂಚನೆಗಳ ಕುರಿತಾಗಿ ಅನೇಕ ಭಿನ್ನಾಭಿಪ್ರಾಯಗಳಿವೆ. Proclaiming our Lord is coming and he can return at any moment, that is imminence. At the same time,
ಅಂದ್ರೆ ಯೇಸು ಸ್ವಾಮಿ ಆತನು ಹಿಂತಿರುಗುತ್ತಾನೆ ಮತ್ತು ಯಾವ ಗಳಿಗೆಯಲ್ಲೂ ಹಿಂದಿರುಗುತ್ತಾನೆ ಮತ್ತು ಆತನು ಆ ಬರ್ತಾನೆ ಎಂಬಂತ ವಿಚಾರವನ್ನ ಅವರು ಅನೇಕ ರೀತಿಗಳಲ್ಲಿ ಅವರು ಅದನ್ನ ಅದಕ್ಕಿರುವಂತ ಭಿನ್ನಾಭಿಪ್ರಾಯಗಳನ್ನ ನಾವು ನೋಡ್ತೇವೆ. There is on the one side the preachers, the teachers and pastors that say that Jesus can come at any time, you get ready. ಅಂದ್ರೆ ಒಂದು ಕಡೆಯಲ್ಲಿ ಪಾಸ್ಟ್ಗಳು ಅಥವಾ ಬೋಧಕರು ಅವರು ಸ್ವಾರ್ಥಿಕರು ಯೇಸು ಕ್ರಿಸ್ತನು ಯಾವುದೇ ಸಮಯದಲ್ಲಿ ಆತನು ಹಿಂತಿರುಗುತ್ತಾನೆ, ಆದ್ರಿಂದ ಸಿದ್ಧರಾಗಿರಿ ಎಂಬುದಾಗಿ ಒಂದು ಕಡೆ ಹೇಳ್ತಾರೆ. On platforms they will emotionally say that oh you can come any time, be ready. ವೇದಿಕೆಯಲ್ಲಿ ಬಹಳ ಭಾವೋನ್ಮುಖರಾಗಿ ಅವರು ಪ್ರಸಂಗ ಮಾಡುವುದುಂಟು. ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲಿ ಆತನು ಬರ್ತಾನೆ ಎಂಬುದಾಗಿ ಹೇಳ್ಕೊಂಡು at the same time ಅದೇ ಸಮಯದಲ್ಲಿ preaching the signs of coming for receiving his bride have begun to see, ಅದೇ ರೀತಿಯಾಗಿ ನಾವು ನೋಡ್ತೇವೆ ಈ ಒಂದು ಬರೋಣಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಸೂಚನೆಗಳು ಅದನ್ನು ಕೂಡ ಅವರು ಪ್ರಸಂಗ ಮಾಡುವುದನ್ನ ನಾವು ನೋಡ್ತೇವೆ. On one side they say that there is no sign, he can come in any moment. ಒಂದು ಕಡೆ ಅವ್ರು ಹೇಳ್ತಾರೆ ಆತನ ಬರೋಣ ಯಾವಾಗ ಬೇಕಾದರೂ ಅನಿರೀಕ್ಷಿತವಾಗಿ ನಡೆಯಬಹುದು. And from the same mouth, on the same stage, at the same time, they say that the signs are visible for the bridegroom to come and receive the bride. ಇನ್ನೊಂದು ಅದೇ ಅದೇ ಬಾಯಿಯಿಂದ ಅಥವಾ ಅದೇ ಒಂದು ವೇದಿಕೆಯಿಂದ ಅವರು ಇನ್ನೊಂದು ವಿಚಾರವನ್ನ ಅದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾರೆ. ಅಂದ್ರೆ ಮೊದಲಿಂಗನನ್ನ ಎದುರು ನೋಡುವುದಕ್ಕೋಸ್ಕರವಾಗಿರುವಂತ ಎಲ್ಲ ಸೂಚನೆಗಳು ನಮ್ಮ ಕಣ್ಣು ಮುಂದೆ ಇದೆ, ಅದರಿಂದ ಆತನನ್ನ ಸ್ವೀಕಾರ ಮಾಡುವಂತ ಕಾಲ ಸಮಯ ಕೂಡಿ ಬಂದಿದೆ ಎಂಬುದಾಗಿಯೂ ಹೇಳ್ತಾರೆ. I think you are hearing such messages in the church and out of the church also. ನಾನು ನಂಬ್ತೇನೆ ಈ ರೀತಿಯಾದಂತ ಸಂದೇಶಗಳನ್ನ ನೀವು ಸಭೆಗಳಲ್ಲಿ ಮಾತ್ರವಲ್ಲದೆ ಹೊರಗಡೆಯೂ ಸಹ ನೀವು ಕೇಳ್ತಾ ಇದ್ದೀರಿ ಎಂಬುದಾಗಿ ನಂಬ್ತೇನೆ. The bridegroom, that Christ is coming to receive his bride, that is rapture. ಅಂದ್ರೆ ಮೊದಲಿಂಗನು ತನ್ನ ಮೊದಲಗಿತ್ತಿ ಆದಂತ ಸಭೆಯನ್ನ ಸ್ವೀಕಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಅಥವಾ ಕೊಂಡೊಯ್ಯುವುದಕ್ಕೋಸ್ಕರವಾಗಿ ಆತನು ಬರ್ತಾ ಇದ್ದಾನೆ ಎಂಬಂತ ಒಂದು ಸಂದೇಶಗಳನ್ನ ನಾವು ಕೇಳ್ತಾ ಇದ್ದಿರಬಹುದು. The signs are already been manifested. ಈಗಾಗಲೇ ಆತನ ಬರೋಣಕ್ಕೋಸ್ಕರವಾಗಿರುವಂತ ಎಲ್ಲ ಸೂಚನೆಗಳು ಈಗಾಗಲೇ ನಮ್ಮ ಕಣ್ಣು ಮುಂದೆ ಪ್ರದರ್ಶನವಾಗ್ತಾ ಇದೆ ಎಂಬಂತ ವಿಚಾರ ಹೇಳ್ತಾರೆ. Is that not a paradox? ಇದೊಂದು ವಿರೋಧಾಭಾಸವಲ್ಲವೇ? Or a contradiction as well? ಖಂಡಿತವಾಗ್ಲೂ ಅವ್ರು ಹೇಳುವಂತ ವಿಚಾರಗಳು ತದ್ವಿರುದ್ಧವಾಗಿಲ್ಲವೇ? If he can come at any time, then there is no sign. ಆತನು ಯಾವ ಗಳಿಗೆಯಲ್ಲಿ ಆದರೂ ಅಂದ್ರೆ ಅನಿರೀಕ್ಷಿತವಾಗಿ ಯಾವ ಸಮಯದಲ್ಲಿ ಬೇಕಾದರೂ ಆತನು ಬರುವಂತದಾದರೆ ಖಂಡಿತವಾಗ್ಲೂ ಅದಕ್ಕೆ ಯಾವುದೇ ರೀತಿಯಾದಂತ ಸೂಚನೆಗಳು ಇಲ್ಲ. I request to take a pause and think that Jesus Christ can come at any time, then there cannot be any sign. ನೀವು ಸ್ವಲ್ಪ ನಿಧಾನಿಸಿಕೊಂಡು ಈ ಒಂದು ವಿಚಾರವನ್ನ ನೀವು ಆಳವಾಗಿ ಚಿಂತಿಸಬೇಕೆಂಬುದಾಗಿ ನಾನು ಬಯಸ್ತೇನೆ. ಆತನ ಬರೋಣವು ಅನಿರೀಕ್ಷಿತವಾಗಿರುವುದಾದರೆ ಅಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ನಡೆಯಬಹುದು ಎಂಬುದಾದರೆ ಖಂಡಿತವಾಗಲೂ ಆತನ ಬರೋಣಕ್ಕೆ ಸೂಚನೆಗಳು ಇಲ್ಲ. On the other hand, if certain signs have to go before the rapture, then he cannot come at any time. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಆತನ ಈ ಒಂದು ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟಂತ ಈ ಒಂದು ಘಟನೆಯು ಅದು ನಡೆಯುವುದಕ್ಕಿಂತ ಮುಂಚಿತವಾಗಿ ಅನೇಕ ಸೂಚನೆಗಳು ನಡೆಯಬೇಕಾಗಿರುವುದಾದರೆ ಖಂಡಿತವಾಗಲೂ ಆತನ ಎತ್ತಲ್ಪಡುವಿಕೆಯು ಅನಿರೀಕ್ಷಿತವಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. I think it is clear before you. ನಾನು ನಂಬ್ತೇನೆ ಇದು ನಿಮಗೆ ಸ್ಪಷ್ಟವಾಗಿ ತಿಳಿದುವಳಿಕೆ ಆಗಿದೆ ಎಂಬಂತ ವಿಚಾರ. If somebody sends you a message that I'm coming on such a day,
ಉದಾಹರಣೆಗೆ ಯಾರೋ ನಿಮ್ಗೆ ಹೇಳ್ತಾರೆ, ನಾನು ಇಂಥ ಒಂದು ತಾರೀಕಿನಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಥವಾ ಸಂಧಿಸ್ತೇನೆ ಎಂಬುದಾಗಿ, but the time is not given. ಆದರೆ ಆ ಒಂದು ಭೇಟಿ ಆಗುವಂತ ಸಮಯವನ್ನ ಅವರು ನಿಮಗೆ ತಿಳಿಯಪಡಿಸಲಿಲ್ಲ. You might have given the airport, ನೀವು ಏರ್ಪೋರ್ಟ್ಗೆ ಹೋಗಿರ್ಬೋದು, but the time is not given. ಆದ್ರೆ ನಿಮಗೆ ಸಮಯ ಕೊಡಲಾಗಲಿಲ್ಲ. Only the day and date is given. ಆ ದಿನ ಮತ್ತು ಆ ಒಂದು ತಾರೀಕು ಕೊಡಲಾಗಿದೆ. You are supposed to go and receive the party. ನೀವು ಆ ಒಂದು ವ್ಯಕ್ತಿಯನ್ನ ಆ ದಿನದಲ್ಲಿ ಹೋಗಿ ನೀವು ಅವರನ್ನ ಸಂದರ್ಶಿಸಬೇಕು. Even day or night is also mentioned, not mentioned. ಅದು ದಿನದಲ್ಲಿ ಅವರು ಬರ್ತಾರಾ ಅಥವಾ ಬೆಳಗ್ಗೆ ಬರ್ತಾರಾ ಅಥವಾ ರಾತ್ರಿ ವೇಳೆಯಲ್ಲಿ ಬರ್ತಾರಾ ನಿಮಗೆ ಗೊತ್ತಿಲ್ಲ. If you really want to meet that person, ನೀವು ನಿಜವಾಗ್ಲೂ ಆ ವ್ಯಕ್ತಿಯನ್ನ ನೀವು ಭೇಟಿ ಆಗಬೇಕಾಗಿದ್ರೆ, when you will go to the airport, ನೀವು ಏರ್ಪೋರ್ಟಿಗೆ ಯಾವ ಸಮಯಕ್ಕೆ ನೀವು ಹೋಗ್ತೀರಿ? you should think about that. ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. You know only the day, you do not the time and hour. ನಿಮಗೆ ಬರೀ ದಿನ ಮಾತ್ರ ಗೊತ್ತಿದೆ, ಆತನ ಗಳಿಗೆ ಆತನ ಬರುವಂತ ಸಮಯ, ನಿರ್ದಿಷ್ಟವಾದಂತ ಸಮಯ ನಿಮಗೆ ಗೊತ್ತಿಲ್ಲ. I am humanly speaking. ನಾನು ಮಾನುಷಿಕವಾಗಿ ಮಾತಾಡ್ತಾ ಇದ್ದೇನೆ. But if he has given you some certain time or something, some sign, something like that, you will expect for the sign. Then only you start moving from your house. ಆದರೆ ಒಂದು ವೇಳೆ ಆ ವ್ಯಕ್ತಿ ನಿಮಗೆ ಏನಾದರೂ ಸೂಚನೆಗಳನ್ನ, ಕೆಲವೊಂದು ಬರೋಣದ ಕುರಿತಾಗಿ ಸಂಬಂಧಪಟ್ಟಾಗಿ ಕೆಲವೊಂದು ಆಲೋಚನೆಗಳನ್ನ ನಿಮಗೆ ಕೊಟ್ಟಿರುವುದಾದ್ರೆ, ಆ ಘಟನೆಗಳು ಸಂಭವಿಸಿದ ಮೇಲೆ ನೀವು ಏರ್ಪೋರ್ಟಿಗೆ ಆ ವ್ಯಕ್ತಿಯನ್ನ ಭೇಟಿ ಆಗೋದಕ್ಕೆ ನೀವು ತೆರಳುತ್ತೀರಿ. That is not imminent coming. ಅದು ಅನಿರೀಕ್ಷಿತವಾದಂತ ಬರೋಣವಲ್ಲ. Suppose the person say that I will send you a message, then you start. ಒಂದು ವೇಳೆ ಆ ವ್ಯಕ್ತಿಗೆ ಬರುವಂತ ವ್ಯಕ್ತಿ ಹೇಳ್ತಾರೆ, ನಾನು ನಿಮಗೆ ಒಂದು ಮೆಸೇಜ್ ಅನ್ನ ಕಳಿಸ್ತೇನೆ, ಒಂದು ಸಂದೇಶವನ್ನ ಕಳಿಸ್ತೇನೆ, ಆಗ ನೀವು ಸಿದ್ಧರಾಗಿ ನೀವು ಬರಬಹುದು ಎಂಬುದಾಗಿ ಅವ್ರು ಹೇಳುವುದಾದ್ರೆ, so here the message is a sign. ಇಲ್ಲಿ ಅವರು ರವಾನಿಸುವಂತ ಆ ಒಂದು ಸಂದೇಶವು ನಮಗೆ ಅವರ ಬರೋಣದ ಕುರಿತಾಗಿರುವಂತ ಒಂದು ಸೂಚನೆ. You will get ready only after that getting the message. ಆ ಒಂದು ಸಂದೇಶ ನಿಮಗೆ ಸಿಕ್ಕಿದ ನಂತರವಷ್ಟೇ ನೀವು ಆ ವ್ಯಕ್ತಿಯನ್ನ ಭೇಟಿ ಆಗುವುದಕ್ಕೆ ನೀವು ಸಿದ್ಧರಾಗ್ತೀರಿ. But I mean to say that there cannot be two things together. ನಾನು ಏನ್ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ, ಎರಡು ವಿಭಿನ್ನವಾದಂತ ಸಂಗತಿಗಳು ಒಂದೇ ಕಾಲಘಟ್ಟದಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. If there is sign, that is not imminent. ಒಂದು ವೇಳೆ ಸೂಚನೆ ಕೊಟ್ಟಿರುವುದಾದರೆ ಅದು ಅನಿರೀಕ್ಷಿತವಾದಂತ ಬರೋಣವಾಗಿರುವುದಕ್ಕೆ ಸಾಧ್ಯವಿಲ್ಲ. No sign means imminent coming. ಅಂದರೆ ಯಾವ ಸೂಚನೆಯು ಅನಿರೀಕ್ಷಿತವಾದಂತ ಬರೋಣವನ್ನ ಅದು ಎದುರು ನೋಡುವುದಕ್ಕೆ ಸಾಧ್ಯವಿಲ್ಲ. There is no prophecy about rapture left to be fulfilled. ಆದ್ರಿಂದ ಈ ಒಂದು ಎತ್ತಲ್ಪಡುವಿಕೆಯ ಕುರಿತಾಗಿರುವಂತ ಒಂದು ಪ್ರವಾದನೆಗಳು ಅದು ನೆರವೇರದೆ ಯಾವುದೂ ಉಳಿದಿಲ್ಲ. We are not urged to eagerly wait for death or for the coming of Antichrist, but for our Lord and Savior Jesus Christ. ಆದ್ದರಿಂದ ನಾವು ಅಂತ್ಯಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ನಾವು ಎದುರು ನೋಡುವಂತವರಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಬರೋಣಕ್ಕೋಸ್ಕರವಾಗಿ ಎದುರು ನೋಡುವಂತವರಾಗಿದ್ದೇವೆ. But the Bible says that we have to wait for the Son from heaven. 1 Thessalonians 1:10. 1 ಥೆಸಲೋನಿಕ 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಆದರೆ ನಮ್ಮ ಕರ್ತನು ರಕ್ಷಕನೂ ಆದ ಯೇಸು ಕ್ರಿಸ್ತನಿಗಾಗಿ ಕಾತರದಿಂದ ಕಾಯುವಂತೆ ಪ್ರಚೋದಿಸಲ್ಪಡುತ್ತೇವೆ. Because the Lord is at hand. ಯಾಕೆಂದರೆ ಕರ್ತನು ಹತ್ತಿರವಾಗಿದ್ದಾನೆ. Paul wrote to Titus. ಮತ್ತು ನಾವು ನೋಡುತ್ತೇವೆ, ಪೌಲನು ತೀತನಿಗೆ ಬರೆಯುವುದನ್ನು ಸಹ ನಾವು ನೋಡುತ್ತೇವೆ. Waiting our blessed hope, the appearance of the glory of a great God and our Savior. ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೇವೆ. He did not exhort the church to wait for signs.
ಆದ್ರಿಂದ ಸಭೆಯು ಸೂಚನೆಗಳಿಗಾಗಿ ಕಾಯುವಂತೆ ಪೌಲನು ಅಥವಾ ಈ ಎಲ್ಲ ಬರಹಗಾರರು ಅವರು ಪ್ರೇರೇಪಿಸಲಿಲ್ಲ. We are to wait for our blessed hope. ನಾವು ನಮ್ಮ ಆಶೀರ್ವದಿಸಲ್ಪಟ್ಟಂತ ಆ ಒಂದು ನಿರೀಕ್ಷೆಗಾಗಿ ನಾವು ಕಾಯಲೇಬೇಕು. So no sign is given whatsoever. ಆದ್ರಿಂದ ಯಾವುದೇ ರೀತಿಯಾಗಿ ಆತನ ಬರೋಣಕ್ಕೋಸ್ಕರವಾಗಿ ನಮಗೆ ಸೂಚನೆಗಳು ಕೊಡಲ್ಪಟ್ಟಿಲ್ಲ. The same topic will continue, maybe God blessing, the next session. ಇದೇ ವಿಚಾರವನ್ನ ನಾವು ನಮ್ಮ ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಒಂದು ಅಧ್ಯಯನವನ್ನ ನಾವು ಮುಂದುವರಿಸೋಣ. So the rapture is imminent, number one. ಆದ ಕಾರಣ ಎತ್ತಲ್ಪಡುವಿಕೆಯು ಅದು ಅನಿರೀಕ್ಷಿತವಾಗಿದೆ, ಇದು ಮೊದಲನೆಯ ವಿಚಾರ. There is no sign or signal for rapture. ಆದ್ರಿಂದ ಈ ಒಂದು ಎತ್ತಲ್ಪಡುವಿಕೆಗೋಸ್ಕರವಾಗಿ ಯಾವುದೇ ರೀತಿಯಾದಂತಹ ಒಂದು ಮುನ್ಸೂಚನೆ ಅಥವಾ ಒಂದು ಮುಂತಿಳಿಸುವಿಕೆಯು ನಮಗೆ ನೀಡಲ್ಪಟ್ಟಿಲ್ಲ. Let's close our eyes. ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ. Father, thank you for the blessed evening time. ತಂದೆಯೇ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. You're so good to us, Lord. Help us to understand, listen to the word of God. ನೀನು ಬಹಳ ಉತ್ತಮನಾಗಿ ನಮಗೆ ನಿನ್ನ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ನೀನು ಸಹಾಯ ಮಾಡಿದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Lord, we accept that we are weak listeners. ನಾವು ಒಪ್ಕೊಳ್ತೇವೆ ಸ್ವಾಮಿ, ನಾವು ಬಹಳ ಬಲಹೀನರಾದಂತ ಕೇಳುಗರಾಗಿದ್ದೇವೆ. We pray that fill us with your wisdom. ನಿನ್ನ ಜ್ಞಾನದಿಂದ ನಮ್ಮನ್ನು ತುಂಬಿಸಬೇಕಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. Bless each one of the participants, the listeners now and hereafter. ಇಲ್ಲಿ ಕೇಳುವಂತ ಮತ್ತೆ ಮುಂದೆ ಕೇಳುವಂತ ಎಲ್ಲ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Especially thank you, Lord, for bless Jason for this wonderful translation. ಉತ್ತಮವಾಗಿ ಭಾಷಾಂತರ ಮಾಡಿದಂತ ಬ್ರದರ್ ಜೇಸನ್ಗಾಗಿ ನಾವು ಸ್ತೋತ್ರ ಮಾಡ್ತೇವೆ. And for all the teachers and all the people who are working behind the curtain for this team. ಈ ತಂಡದ ತೆರೆಯ ಹಿಂದೆ ಕೆಲಸ ಮಾಡುವಂತ ಎಲ್ಲ ನಿನ್ನ ದಾಸರು ಮಾತ್ರವಲ್ಲದೆ ಈ ವೇದಿಕೆಯಲ್ಲಿ ಬೋಧಿಸುವಂತ ಎಲ್ಲ ನಿನ್ನ ದೇವ ಬೋಧಕರಿಗಾಗಿಯೂ ಸಹ ನಾವು ಪ್ರಾರ್ಥಿಸ್ತೇವೆ. We commit all glory and honor to you, my Lord. ಎಲ್ಲ ಘನ ಮಾನ ಮಹಿಮೆಯನ್ನ ನಿನಗೊಬ್ಬನಿಗೆ ಮಾತ್ರ ನಾವು ಸಲ್ಲಿಸುವಂತರಾಗಿದ್ದೇವೆ ದೇವರೇ. In Jesus' precious name we pray. ಯೇಸು ಕ್ರಿಸ್ತನ ಅತ್ಯಮೂಲ್ಯವಾದಂತ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡುತ್ತೇವೆ. ಆಮೆನ್.